ಬಿಲ್ಲಾರಂಗ ಭಾಷಾ ಹೊಸ ಪ್ರಪಂಚದಲ್ಲಿ ಕಿಚ್ಚ ಸುದೀಪ್ ಶೂಟಿಂಗ್. ಕಿಚ್ಚನ ಬಿಲ್ಲಾರಂಗ ಭಾಷಾ ಸಿನಿಮಾದಲ್ಲಿದ್ದಾರೆ 3 ಹುಡುಗಿಯರು. ಸುದೀಪ್ ಜೊತೆ ಪೂಜಾ ಹೆಗ್ಡೆ, ಶ್ರೀನಿಧಿ ಶೆಟ್ಟಿ, ರುಕ್ಮಿಣಿ ವಸಂತ ನಟನೆ ಪಕ್ಕಾನ. ಯಶ್ ಟಾಕ್ಸಿಕ್ಗೆ ಬೀಟ್ ಕೊಡುತ್ತಾ ಕಿಚ್ಚನ ಹೊಸ ಸಿನಿಮಾದ ತಾರಾ ಬಳಗ. ಬಿಲ್ಲಾರಂಗ ಭಾಷಾ ಸುದೀಪ್ ನಟನೆಯ ಫ್ಯಾಂಟಸಿ ಸಿನಿಮಾ. ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಿನಿಮಾ ಮೂಡಿ ಬರ್ತಿದೆ. ಈ ಸಿನಿಮಾಗಾಗಿ ನಿರ್ದೇಶಕ ಅನೂಪ್ ಭಂಡಾರಿ ಹೊಸ ಪ್ರಪಂಚವನ್ನೇ ಸೃಷ್ಟಿಸಿದ್ದು ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಈಗ ಕಿಚ್ಚನ ಜೊತೆ ಬಣ್ಣ ಹಚ್ಚಲಿರೋ ಗ್ಲಾಮರ್ ಡಾಲ್ ಯಾರು ಅನ್ನೋದೇ ಪ್ರೇಕ್ಷಕರಲ್ಲಿ ಮೂಡಿರೋ ಪ್ರಶ್ನೆ. ಅದಕ್ಕೆ ಉತ್ತರ ಒಬ್ಬರಲ್ಲ, ಇಬ್ಬರಲ್ಲ, 3 ಅಂದ್ರೆ ನೀವು ನಂಬಲೇಬೇಕು. ಮ್ಯಾಕ್ಸ್ ಸುದೀಪ್ ಸಿನಿ ಕರಿಯರ್ಗೆ ದೊಡ್ಡ ಸಕ್ಸಸ್ ತಂದುಕೊಟ್ಟ ಚಿತ್ರ. ಮ್ಯಾಕ್ಸ್ನಲ್ಲಿನ ಸಸ್ಪೆನ್ಸ್, ಸುದೀಪ್ ಆಕ್ಷನ್ಗೆ ಸೌತ್ ಇಂಡಿಯಾ ಫ್ಯಾನ್ಸ್ ಫಿದಾ ಆಗಿದ್ರು. ಬೇರೆ ಬೇರೆ ಚಿತ್ರರಂಗದ ಡೈರೆಕ್ಟರ್, ಹೀರೋಗಳು ಸುದೀಪ್ರ ಮ್ಯಾಕ್ಸ್ ಸಿನಿಮಾವನ್ನ ಕೊಂಡಾಡಿದ್ರು. ಇನ್ಮುಂದೆ ಸುದೀಪ್ ಯೂತ್ಸ್ಗೆ ಇಷ್ಟವಾಗುವ ಒಳ್ಳೊಳ್ಳೆ ಕತೆಗಳನ್ನು ಆಯ್ಕೆ ಮಾಡಿಕೊಳ್ತಿದ್ದಾರೆ. ಕತೆ ಜೊತೆ ಹೀರೋಯಿನ್ಸ್, ಕ್ಯಾರೆಕ್ಟರ್ಗಳು ಕೂಡ ಇಂಪಾರ್ಟೆಂಟ್. ಈ ಸಿನಿಮಾದಲ್ಲಿ ಬಹುದೊಡ್ಡ ತಾರಾಗಣವೇ ಇರಲಿದ್ದಂತೆ. ಇದರಲ್ಲಿ ಹೊಸ ಅಪ್ಡೇಟ್ ಬಂದಿದ್ದು, ಸಿನಿಮಾದಲ್ಲಿ 3 ಹೀರೋಯಿನ್ಸ್ ಅಭಿನಯಿಸಲಿದ್ದಾರಂತೆ. ಬಿಲ್ಲಾರಂಗ ಭಾಷಾ ಅನ್ನೋದು ಒಂದು ಪಾತ್ರ ಅಲ್ಲ, 3 ಪಾತ್ರಗಳು. ಆ 3 ಕ್ಯಾರೆಕ್ಟರ್ಗಳನ್ನು ಕಿಚ್ಚ ಸುದೀಪ್ ಒಬ್ಬರೇ ನಿರ್ವಹಿಸುತ್ತಾರೆ ಅನ್ನೋದೇ ವಿಶೇಷ. ಅದು 3 ಶೇಡ್ಗಳುಳ್ಳ ಪಾತ್ರವ ಅಥವಾ ತ್ರಿಬಲ್ ಆ್ಯಕ್ಟಿಂಗ್ನಲ್ಲಿ ಸುದೀಪ್ ಕಾಣಿಸ್ತಾರಾ ಅನ್ನೋದೇ ಸಸ್ಪೆನ್ಸ್. ಆದರೆ ಆಲ್ ಇಂಡಿಯಾ ಕಟೌಟ್ ಜೊತೆ ಬಣ್ಣ ಹಚ್ಚೋಕೆ ಸಜ್ಜಾಗಿರೋ ಸುಂದರಿಯರು ಮಾತ್ರ ಒಬ್ಬಿಬ್ಬರಲ್ಲ. ಕಿಚ್ಚ 47 ಸಿನಿಮಾಗೆ KGF ಖ್ಯಾತಿಯ ಶ್ರೀನಿಧಿ ಶೆಟ್ಟಿ ಎನ್ನಲಾಗಿತ್ತು. ಅದಕ್ಕೆ ತಮಿಳು ಡೈರೆಕ್ಟರ್ ಚೇರನ್ ನಿರ್ದೇಶನ ಮಾಡೋದು ಕೂಡ ಪಕ್ಕಾ ಆಗಿತ್ತು. ಆದ್ರೀಗ ಆ ಸಿನಿಮಾ ತಡವಾಗ್ತಿರೋದ್ರಿಂದ ಶ್ರೀನಿಧಿ ಶೆಟ್ಟಿ ಬಿಲ್ಲಾರಂಗ ಭಾಷಾ ಚಿತ್ರಕ್ಕೆ ನಾಯಕಿ ಆಗ್ತಾರೆ ಎನ್ನಲಾಗ್ತಿದೆ. ಸದ್ಯ ನಾನಿಯ ಹಿಟ್ ಸಿನಿಮಾಗಾಗಿ ಬಣ್ಣ ಹಚ್ಚಿರೋ ಶ್ರೀನಿಧಿ ಶೆಟ್ಟಿ ಬಿಲ್ಲಾರಂಗ ಭಾಷಾ ಚಿತ್ರದಿಂದ ಕಮ್ಬ್ಯಾಕ್ ಮಾಡ್ತಾರಾ ಅನ್ನೋದೇ ಪ್ರಶ್ನೆ. ಇನ್ನು ಸಪ್ತಸಾಗರದಾಚೆ ಎಲ್ಲೋ ಬಳಿಕ ತೆಲುಗು ಹಾಗೂ ತಮಿಳಿನಲ್ಲಿ ರುಕ್ಮಿಣಿ ವಸಂತ ಸಖತ್ ಬ್ಯುಸಿಯಾಗಿದ್ದಾರೆ. ಈಗ ರುಕ್ಮಿಣಿ ವಸಂತ ಕೂಡ ಬಿಲ್ಲಾರಂಗ ಭಾಷಾದಲ್ಲಿ ನಟಿಸ್ತಾರೆ ಅನ್ನೋದು ಸುದ್ದಿ ಬರ್ತಿದೆ. ಮಿಗಿಲಾಗಿ ರುಕ್ಮಿಣಿ ವಸಂತ ನಿನ್ನೆಯಷ್ಟೇ ಇನ್ಸ್ಟಾಗ್ರಾಮ್ನಲ್ಲಿ ಬಿಲ್ಲಾರಂಗ ಭಾಷಾ ಅಂತ ಬರೆದುಕೊಂಡಿದ್ರು. ಅಲ್ಲಿಗೆ ಈಕೆಯೇ ಕಿಚ್ಚನ ಜೋಡಿ ಅಂತ ಫ್ಯಾನ್ಸ್ ಫಿಕ್ಸ್ ಆಗ್ತಿದ್ದಾರೆ. ಆದರೆ ರುಕ್ಕು ಶ್ರೀನಿಧಿ ನಡುವೆ ಮತ್ತೊಂದು ಹೆಸರು ಕೇಳಿ ಬರ್ತಿದೆ. ಅವರೇ ಕರಾವಳಿ ಬ್ಯೂಟಿ ಪೂಜಾ ಹೆಗ್ಡೆ. ಪೂಜಾ ಹೆಗ್ಡೆ ಕರಾವಳಿಯಲ್ಲೇ ಹುಟ್ಟಿ ಮುಂಬೈನಲ್ಲಿ ಬೆಳೆದರೂ ಸಹ ಕನ್ನಡದಲ್ಲಿ ಇಲ್ಲಿಯವರೆಗೆ ಒಂದೇ ಒಂದು ಸಿನಿಮಾವನ್ನ ಮಾಡಿಲ್ಲ. ಆದರೆ ಸೌತ್ನಿಂದ ಬಾಲಿವುಡ್ವರೆಗೆ ಈಕೆ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳ ಸೂಪರ್ ಸ್ಟಾರ್ ಜೊತೆ ನಟಿಸಿದ್ದಾರೆ. ಹಾಗಾಗಿ ಬಿಲ್ಲಾರಂಗ ಭಾಷಾ ಚಿತ್ರದ ಮೂಲಕ ಪೂಜಾ ಹೆಗ್ಡೆ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಅದೇನೇ ಇರಲಿ, ಕಿಚ್ಚನ ಜೊತೆ 3 ಕಾಣಿಸಿಕೊಂಡ್ರೆ ಗ್ಲಾಮರ್ಗೆ ಕಿಂಚಿತ್ತೂ ಕೊರತೆ ಇರಲಾಗದು. ಸುದೀಪ್ ಹೊಸ ಚಿತ್ರದತ್ತ ಸೌತ್ ಇಂಡಿಯಾ ಚಿತ್ರರಂಗದ ಚಿತ್ತ ನೆಟ್ಟಿದೆ. ಏಕೆಂದರೆ ಬಿಲ್ಲಾರಂಗ ಭಾಷಾ 200 ವರ್ಷಗಳ ಭವಿಷ್ಯದ ಫ್ಯಾಂಟಸಿ ಜಗತ್ತನ್ನ ತೋರಿಸಲಿದೆ. ಅದರಲ್ಲೂ ಸುದೀಪ್ ಆಕ್ಷನ್ಗೆ ಈ ಸಿನಿಮಾ ಎಲ್ಲೋ ಹೋಗುತ್ತೆ. ಸುದೀಪ್ ಸ್ಟೈಲ್ ಆಕ್ಟಿಂಗ್ ಫ್ಯಾಂಟಸಿ ಸಿನಿಮಾಗೆ ಪಕ್ಕಾ ಸೂಟ್ ಆಗುತ್ತೆ.